ಅವರಿಗೂ ಆಗಿರುತ್ತೆ ಭಕ್ತಿ. ಪ್ರಯೋಜನ ಏನ್ ಬಂತು? ಅವರಿಗೆ ಪ್ರೀತಿಗಿಂತ ದ್ವೇಷನೇ ಮುಖ್ಯ. ಈಗ್ಲೂ ನಾನು ಇಲ್ಲಿಗೆ ಬಂದಿದ್ದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಶ್ರೀಕಾಂತ್ ಅಣ್ಣ ಬಂದು ನನ್ನ ಮನೆ ಕರ್ಕೊಂಡು ಹೋಗ್ತಾನೆ ಅಂತ ಏನೇನೋ ಅನ್ಸುತ್ತೆ. ಹಾಗೆ ಅದ್ರ ಜೊತೆಗೆ ನನ್ನ ನೋಡಕ್ಕೆ ಯಾರು ಬರಲ್ಲ ಅನ್ನೋ ಸತ್ಯ ಕೂಡ ಗೊತ್ತಿದೆ. ನೋಡ್, ನಾನು ಅಚಿಂತಿನ್ಗೆ ಚಕ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ, ಮರ್ತೇ ಬಿಟ್ಟಿದ್ದೀನಿ. ಅವನ್ ಪಾಪ ಕಾಯ್ತಿರ್ತಾನೆ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ. ಇಷ್ಟೊತ್ತು ಮನೆಯವ್ರನ್ನ ನೆನಪಿಸ್ಕೊಂಡು ಅಳ್ತಿದ್ದು ಇವಳೇನಾ? ಯಾಕ್ರಿ, ಏನಾಯ್ತು? ಬಂದಾಗಿಂದ ಒಂಥರ ಇದ್ದೀರಾ. ಊಟ ಮಾಡಿ ಅಂದ್ರೆ ಹಸ್ವಿಲ್ಲ, ಏನು ಬೇಡ ಅಂತಿದ್ದೀರಾ. ಏನಾಯ್ತು? ನಂಗೆ ಮಾತಾಡಕ್ ಮನ್ಸಿಲ್ಲ, ದಯವಿಟ್ಟು ಹೊರಟೋಗು. ಅದೇನಾಯ್ತು ಅಂತ ಹೇಳ್ಬಾರ್ದಾ? ಏನಂತ ಹೇಳ್ಬೇಕು? ಭಕ್ತಿ ಬಗ್ಗೆ ಎಲ್ಲರೂ ಆಡ್ಕೊಂಡು ನಗ್ತಿದ್ದಾರೆ ಅಂತ ಹೇಳ್ಬೇಕಾ? ಅಥವಾ ಶಾಸ್ತ್ರಿಗಳು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದ ಗೌರವ 3 ಕಾಸಿಗೆ ಹರಾಜಾಯ್ತು ಅಂತ ಹೇಳ್ಬೇಕಾ? ಅಲ್ಲ, ಯಾರು ಏನಂದ್ರು? ಇಂಥವನು ಅಂತ ಹೇಗೆ ಹೇಳಕ್ಕಾಗತ್ತೆ ರಾಜೇಶ್ವರಿ? ಅವಳಿಗೆ ಆ ನಾಸ್ತಿಕನ ಬಗ್ಗೆ ಗೊತ್ತಿದ್ರು ನಮ್ಮ ಹತ್ರ ಯಾಕೆ ಆ ವಿಚಾರನ ಮುಚ್ಚಿಡ್ಬೇಕಾಗಿತ್ತು? ಅವಳು ಮಾಡಿದ ಈ ಒಂದು ಕೆಲಸದಿಂದ ಇಷ್ಟು ದಿನ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದ ಜನ ನಮ್ಮನ್ನು ನೋಡಿ ಆಡ್ಕೋತಿದ್ದಾರೆ. ಕೆಲವರಂತೂ ಇದನ್ನೆಲ್ಲ ನಾವು ದುಡ್ಡಿಗೋಸ್ಕರನೇ ಮಾಡಿಸಿದೀವಿ ಅಂತಿದ್ದಾರೆ. ಈ ಮನೆ ಮಗಳು ನನ್ನ ಮಗಳು ಅಂತ ಹೆಮ್ಮೆಯಿಂದ ಬೀಗ್ತಿದ್ದೆ. ಆದರೆ ಈ ಥರ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದ್ರೋಹಿ, ನಂಬಿಕೆ ದ್ರೋಹಿ ಅವಳು. ಇಲ್ಲ ರೀ, ನಮ್ ಪುಟ್ಟಿ ಪಾಪದವಳು. ದಯವಿಟ್ಟು ಆ ಥರ ಎಲ್ಲ ಮಾತಾಡಬೇಡಿ. ಪಾಪ ಅವಳಲ್ಲ ಕಣೆ, ನಾವು. ಆ ನಾಸ್ತಿಕನಿಗೆ ನೋವಾಗಬಾರ್ದು ಅಂತ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಗಳ ಮುಂದೆ ಆ ವಿಷಯನ ಮುಚ್ಚಿಟ್ಲು. ಇಲ್ಲ ರೀ, ಆದಿತ್ಯನೇ ಅಗಸ್ತ್ಯ ಅನ್ನೋ ವಿಚಾರ ನನಗೂ ಗೊತ್ತಿತ್ತು. ಏನಂದೆ? ಹೇಳ್ತಿರೋದು ಅರ್ಥ ಆಗ್ತಿಲ್ವೇನೋ ನಿನಗೆ? ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಏಯ್, ಜಾಸ್ತಿ ಮಾತ್ ಬೇಡ. ಸುಮ್ನೆ ಮಾತ್ರೆ ನುಂಗ್ಕೊಂಡು ಬಿತ್ಕೋ ಹೋಗು. ನನ್ಗೇನಾಗಿದೆ ಅಂತ ನಾನು ಮಾತ್ರೆ ತಗೋಬೇಕು? ಓ, ನಿನಗೇನಾಗಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಆ ಸಮಸ್ಯೆಗೆ ಉತ್ತರನೇ ಈ ಮಾತ್ರೆ. ಮುಂಚಿನ ಹಾಗೆ ತೆಪ್ಪು ಮಾತ್ರೆ ತಗೊಂಡು ಒಂದು ಮೂಲೆಯಲ್ಲಿ ಬಿದ್ದಿರು. ಅದ್ ಬಿಟ್ಟು ಅಗಸ್ತ್ಯ ಬಂದಿದ್ದಾನೆ, ಆ ಚಿಕ್ಕಿ ಬಂದಿದ್ದಾಳೆ ಅಂತ ಅತಿಯಾಗಿ ಏನಾದ್ರೂ ಮಾಡಿದ್ರೆ ಮಾತ್ರೆ ಡೋಸ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಹುಷಾರ್. ಇದು ನನ್ನ ಸರಿ ಮಾಡೋ ಮಾತ್ರೆ ಅಲ್ಲ, ಇದರಲ್ಲಿ ಬೇರೆ ಏನೋ ಇದೆ. ಮಾತ್ರೆ ನುಂಗಿದ ತಕ್ಷಣ ನನಗೆ ನಿದ್ದೆ ಬಂದು ಮಂಗ್ ಕವಿಯುತ್ತೆ, ಮಾತೆಲ್ಲ ಮರ್ತು ಹೋಗುತ್ತೆ. ಹಾಗಾಗ್ಲಿ ಅಂತಾನೆ ಕಣೋ
ನಾನ್ ನಿನ್ಗೆ ಮಾತ್ರೆ ಕೊಡ್ತಾ ಇರೋದು. ನನಗ್ ಬೇಡ ಬೇಡ ಅಂದ್ರೆ ಬೇಡ. ತಗೋಬೇಕು ಅಷ್ಟೇ. ನನಗ್ ಬೇಕಾಗಿಲ್ಲ. ಮಾತ್ರೆ ನುಂಗು ಅಂದೆ. ಇಷ್ಟ ಹೇಳಿದ್ರು ಮಾತ್ರೆ ತಗೋತಿಲ್ವಲ್ಲ? ಎಷ್ಟೋ ಕೊಬ್ಬು ನಿನ್ಗೆ. ದಮಯಂತಿ, ಏನ್ ಮಾಡ್ತಾ ಇದ್ಯಾ? ನೀನ್ ನೆಗ್ಲೆಕ್ಟ್ ಮಾಡ್ತಿರೋದ್ರಿಂದಾನೆ ನಾನು ಇವನ ಹತ್ರ ಇಷ್ಟೊಂದು ಅನಿಸ್ಕೊಳ್ತಾ ಇರೋದು. ಅಲ್ಲ, ಯಾರಿಗಾದ್ರೂ ಇವನ ಆರೋಗ್ಯದ ಬಗ್ಗೆ ಗಮನ ಇದೆಯಾ? ಇಷ್ಟ ದಿನ ಬರೀ ಮದುವೆ ಭಕ್ತಿ ಅನ್ಕೊಂಡೆ ಇದ್ಬಿಟ್ರಲ್ಲ. ಇವನು ಮಾತ್ರೆ ತಗೊಂಡು ಎಷ್ಟು ದಿನ ಆಗಿದೆ ಅನ್ನೋದಾದ್ರೂ ಗೊತ್ತಾ ನಿನಗೆ? ಅಚಿಂತ್ಯ, ಕಂದ ಬಾಯಿಲಿ ಬಾ, ಕೂತ್ಕೋ. ಕಂದ, ದಮಯಂತಿ, ಯಾಕಂದ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನಿನ್ನೊಳ್ಳೆದಕ್ಕೆ ಅಲ್ವೇನೋ ಹೇಳೋದು? ನೀನೇ ಸ್ವಲ್ಪ ಮುತುವರ್ಜಿಯಿಂದ ಮಾತ್ರೆ ತಗೋಬೇಕಲ್ವಾ ಜಾಣ.